Siddharth Devaya. I'm going through a rough phase, Siddharth. ಟೈಟಲ್ನ ಕನ್ನಡ ಮಾತ್ರ ಅಲ್ಲ ಇಂಗ್ಲಿಷ್ನಲ್ಲಿ ಇಡ್ತಾರೆ. ಬಟ್ ನಿಮ್ಮ ಅಚ್ಚ ಕನ್ನಡ ನೋಡಿ ತುಂಬಾ ಖುಷಿ ಆಯ್ತು. ಸಿನಿಮಾಗೆ ಆಕ್ಚುಲಿ ಲ್ಯಾಂಗ್ವೇಜ್ ಇರುವುದಿಲ್ಲ. ಸಿನಿಮಾ ನೋಡ್ಬೇಕಾದ್ರೆ ಕರ್ನಾಟಕದವ್ರಿಗೆ ಗೊತ್ತು ಆ ಭಾಷೆ ಸೊಗಡು ಗೊತ್ತಿರುತ್ತೆ. ಬೆಂಗಳೂರಲ್ಲಿ ಒಂದಷ್ಟು ವರ್ಷ ಇದ್ದೀರಾ, ಆದ್ರೂ ಉತ್ತರ ಕರ್ನಾಟಕ ಒಂದು ಶೈಲಿ ಇರ್ಬೋದು, ಇನ್ನೂ ನೀವು ಬಿಟ್ಟಿಲ್ಲ. ಬಳಕೆ ಅಷ್ಟೇ, ಆ ಕಡೆಯಿಂದ ಬಂದಿನಿ ಅಂತ ಬಳಸ್ಕೊಳ್ತೀವಿ. ಇಲ್ಲ, ಒಂದ್ ರೀತಿ ಜಗತ್ತು ಪ್ರಪಂಚ ವಿಚಿತ್ರವಾಗಿದೆ, ಇಲ್ಲಿ ನಮ್ಮೂರೇ ಬೆಸ್ಟ್ ಅನ್ನೋ ರೀತಿ ಅನ್ಸುತ್ತೆ. ಈಗ ಅಫ್ಕೋರ್ಸ್ ನಮ್ಮೂರು ನಮ್ಗೆ ಚಂದ ಅನ್ಸುತ್ತೆ. ಮತ್ತೆ ಅದು ಹುಟ್ಟೂರು, ಇದು ಬದುಕನ್ನ ಕಟ್ಕೊಳ್ತಿರುವಂತ ಒಂದು ಊರು. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳೋದಿಲ್ಲ, ಅವರು ಬೇರೆನೇ ಭಾಷೆ ಬಳಸಿ ಹೇಳ್ತಾರೆ. ಈ ಶೂಟಿಂಗ್ ಮಾಡಕ್ ಬಂದ್ವಿ. ಅಲ್ಲಿ ಒಬ್ಬ ಬಂದು ಫಸ್ಟ್ ಫೋಟೋ ತಗೊಂಡು ಯಾವ ಊರವರು ಇಲ್ಲೇ ಯಾವ ಸ್ವಾಮಿ ಇಲ್ಲಿ ಇಳ್ಕೊಂಡ್ಲೇ. I frankly have no clue what I'm doing here. ಉತ್ತರ ಕರ್ನಾಟಕದ ಹುಲಿ ಯಾರು ಹೇಳಿ? ನವೀನ್ ಶಂಕರ್ ಅವರು ಸದ್ಯಕ್ಕೆ ಹೊಸ ಸಿನಿಮಾ ಮೂಲಕ ಬರ್ತಿದ್ದಾರೆ. ಅದುವೇ ನೋಡಿದವರು ಏನಂತಾರೆ. ನೋಡಿದವ್ರು ಏನಂತಾರ್ರಿ? ನೋಡಿದಾರ 31 ಮೇಲೆ ಕೇಳ್ಬೇಕು ಏನಂತಾರ ಅಂತಂದು. ಟ್ರೈಲರ್ ನೋಡಿದವ್ರು ಅಂತೂ ಚಲೋ ಅಂತಂದಾರ. ಈಗ ಸಿನಿಮಾ ನೋಡಿದವ್ರು ಏನಂತಾರ ನೋಡ್ಬೇಕು. ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಬರ್ತಿದ್ದೀರಾ. ಪ್ರತಿ ಬಾರಿ ನಿಮ್ಮ ಸ್ಕ್ರಿಪ್ಟ್ ಯೂನಿಕ್ ಆಗಿರುತ್ತೆ. ಯಾವ ರೀತಿ ಚೂಸ್ ಮಾಡ್ತೀರಾ ಸ್ಕ್ರಿಪ್ಟ್ಗಳನ್ನು? ಪ್ರತಿ ಸರಿನೂ ಸ್ಕ್ರಿಪ್ಟ್ ಕೇಳಬೇಕಾದ್ರೆ ಫಸ್ಟ್ ಟೈಮ್ ಕೇಳಬೇಕಾದ್ರೆ ಅದ್ರದ್ದು ಇಂಪ್ಯಾಕ್ಟ್ ಇರ್ತಿತ್ತಲ್ಲ, ಅದು ಮನಸ್ಸಿಗೆ ಹಿಡಿಸ್ತಂದ್ರೆ ಸಾಕು ಅಷ್ಟೇ. ಇನ್ನು ಮೇಲೆ ಆ್ಯಕ್ಚುಲಿ ಸ್ವಲ್ಪ ಚಾಯ್ಸಸ್ ಕ್ರಿಟಿಕಲ್ ಆಗ್ತಾವೆ. ಅಂದರೆ ಹೋಗ್ತಾ ಅಂದರೆ ಒಂದು ಮಾರ್ಕೆಟ್ ಅಂತ ಬರುತ್ತೆ. ಇಷ್ಟು ದಿವಸ ಮಾರ್ಕೆಟ್ ಬಗ್ಗೆ ಅಷ್ಟು ಜ್ಞಾನ ಇರಲಿಲ್ಲ. 4 ಪಿಕ್ಚರ್ ರಿಲೀಸ್ ಮಾಡಿ ಡಿಸ್ಟ್ರಿಬ್ಯೂಟರ್ಸ್ ಜೊತೆಗೆ ಟೈಮ್ ಕಳೆದು ಥಿಯೇಟ್ರಿಗೆ ಹೋಗಿ ಬಿಸ್ನೆಸ್ನ ನೋಡಿಕೊಂಡು ಆ ಅನುಭವ ಸಿಕ್ಕ ಮೇಲೆ ಇವಾಗ ಮಾರ್ಕೆಟ್ನು ತಲೆಗೆ ಇಟ್ಕೊಂಡು ಚೂಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ಮೊದಲೆಲ್ಲನೂ ಹಿಡಿಸಿದ್ರೆ ಸಾಕು, ಮನಸ್ಸಿಗೆ ಹಿಡಿಸಿದ್ರೆ ಸಾಕು ಅಂತ. ಇವಾಗ ಓಕೆ, ಎಷ್ಟು ಜನರಿಗೆ ಇದು ಹಿಡಿಸ್ಬೋದು ಅನ್ನೋದನ್ನು ತಲೆ ಕುಂದಿರುತ್ತೆ. ಇವಾಗ ಲಾರ್ಜರ್ ಆಡಿಯನ್ಸ್ಗೆ ಪಿಚ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಹಾಗೆ ಪಾತ್ರಗಳ ಬಗ್ಗೆ ಬಂದಾಗ ಇಟ್ ಶುಡ್ ಡ್ರೈವ್ ಯು, ಇಟ್ ಶುಡ್ ಕ್ರಿಯೇಟ್ ಅ ಡ್ರೈವ್ ಅಂತಾರಲ್ಲ. ಅಂದರೆ ನಿಮ್ಮ ಒಳಗೆ ಅದು ಮಾಡಬೇಕು ಅನ್ನುವಂಥ ಆಸೆ ಹುಟ್ಟಬೇಕು. ಹಾಗೆ ಇತ್ತಪ್ಪ ಅಂದರೆ ಸಾಕು, ತಗೋತೀನಿ. ಇತ್ತೀಚೆಗೆ ಕನ್ನಡ ಸಿನಿಮಾಗಳಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋ ಕಾನ್ಸೆಪ್ಟ್ ಬಂದಿದೆ, ಅದು ನಿಮಗೂ ಗೊತ್ತಿರೋವಂಥದ್ದೇ. ಸೊ ಟೈಟಲ್ನ ಕನ್ನಡ ಮಾತ್ರ ಅಲ್ಲ ಇಂಗ್ಲೀಷ್ನಲ್ಲಿ ಇಡ್ತಾರೆ. ಬಟ್ ನಿಮ್ಮ ಅಚ್ಚ ಕನ್ನಡ ನೋಡಿ ತುಂಬ ಖುಷಿ ಆಯಿತು. ನೋಡಿದವರು ಏನಂತಾರೆ ಅನ್ನೋವಂಥದ್ದು ಅದೊಂದು ರೀತಿ ಕನೆಕ್ಟ್ ಆಗುತ್ತೆ ಕನ್ನಡದವರಿಗೆ. ಬಟ್ ಪರಭಾಷೆಯವರು ಏನಾದರೂ ಸಿನಿಮಾ ನೋಡಬೇಕು ಅನ್ನೋಂಥ ಆಸೆ ಪಡೋರು ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ? ಸಿನಿಮಾಗೆ ಆ್ಯಕ್ಚುಲಿ ಲ್ಯಾಂಗ್ವೇಜ್ ಇರುವುದಿಲ್ಲ. ಸಿನಿಮಾ ನೋಡಬೇಕಾದ್ರೆ ಈಗ ನಾನು ತಮಿಳ್ ಸಿನಿಮಾ ನೋಡ್ತೀನಿ, ತೆಲುಗು ಸಿನಿಮಾನು ನೋಡ್ತೀನಿ, ಮಲಯಾಳಂ ಪಿಕ್ಚರು ನೋಡ್ತೀನಿ, ಇಂಗ್ಲೀಷ್ ಪಿಕ್ಚರು. ಕೆಲವು ಸರಿ ಫೆಸ್ಟಿವಲ್ ನಮ್ಮ ಬೆಂಗಳೂರಾಗ ಆಗುವಂಥ ಫಿಲಮ್ ಫೆಸ್ಟಿವಲ್ ಆದಾಗ ಜಗತ್ತಿನ ಯಾವುದ್ಯಾವುದೋ ಮೂಲೆಯಿಂದ ಬಂದಿರ್ತಾವೆ. ನಮ್ಗೆ ಅರ್ಥನೂ ಆಗೋದಿಲ್ಲ. ನಾನು ಎಸ್ಪೆಷಲಿ ಸಬ್ಟೈಟ್ಲ್ ಓದೋದೇ ಇಲ್ಲ. ಹಂಗೆ ಭಾಳ ಇಷ್ಟ ಆಯ್ತು ಪಿಕ್ಚರ್ ಅಂದರೆ 2ನೇ ಟೈಮ್ ಸಬ್ಟೈಟ್ಲ್ ನೋಡ್ತೀನಿ. ಫಸ್ಟ್ ಸುಮ್ಮನೆ ಚೆಂದಾಗಿ ಪಿಕ್ಚರ್ ನೋಡ್ಕೊತ ಹೋಗ್ತೀನಿ. ನನ್ನ ಪ್ರಕಾರ ಸಿನಿಮಾಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರೋದಿಲ್ಲ. ಯಾಕಂದರೆ ನಾವು ಕಾಲೇಜ್ನಾಗಿದ್ದಾಗ ಪ್ರಭಾಸ್ ಅವ್ರ ಪಿಕ್ಚರು, ಆಮೇಲೆ ಅಲ್ಲು ಅರ್ಜುನ್ ಅವ್ರ ಪಿಕ್ಚರೇನೋ ಬಂದಿತ್ತು. ಗಂಧಗಳಿನ್ನೂ ಗೊತ್ತಿರಲಿಲ್ಲ ತೆಲುಗು ಏನು ನಮಗೆ. ಯಾಕಂದ್ರೆ ನಾವು ಎಲ್ಲಿ ಮಾತಾಡ್ತೀವಿ, ನಮ್ಮ ಸುತ್ತಲೂ ಮಾತಾಡೋದಿಲ್ಲ, ಯಾರೂ ಮಾತಾಡೋದಿಲ್ಲ. ಬಟ್ ಪಿಕ್ಚರ್ ಅರ್ಥ ಆಗಿದ್ದು ನಮಗೆ. ಸೊ ಹಾಗೆ ಕತೆ, ಆ್ಯಕ್ಟರ್ಸು, ಅವ್ರ ಅಭಿನಯ ಮತ್ತು ಸಿನಿಮಾದ ಪ್ರೊಡಕ್ಷನ್ ಕ್ವಾಲಿಟಿ ಅಂತೇನು ಕರಿತೀವಿ, ಆಮೇಲೆ ಸಿನಿಮಾ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ಳೋ ರೀತಿ ಚಲೋ ಇತ್ತಪ್ಪ ಅಂತಂದರೆ ಯಾವ ಲ್ಯಾಂಗ್ವೇಜ್ ಆದ್ರೂ ಯಾವುದೇ ಭಾಷಿಗರಾದ್ರೂ ನೋಡ್ತಾರೆ ಅಂತ. ಬಟ್ ಅವ್ರನ್ನ ತಲುಪುವ ಶಕ್ತಿ ನಮಗಿರಬೇಕು. ಅಂದರೆ ಒಂದು ನಿರ್ಮಾಣ ಸಂಸ್ಥೆಗೆ ಈಗ ಪ್ರಚಾರ ಮಾಡೋಕ್ಕೆ ಅಂತ ಒಂದು ಬಜೆಟ್ ಹಾಕೋತೀವಲ್ಲ, ಆ ಬಜೆಟ್ ಮ್ಯಾಗೂ ನಿರ್ಧಾರ ಆಕೈತಿ. ಆ್ಯಂಡ್ ಕೆಲವೊಂದಿಷ್ಟು ರೀಜ್ನಲ್ ಕತೆಗಳು ಇವಾಗ ಎಕ್ಸೆಪ್ಟ್ ಆಗ್ಬಿಟ್ಬೋದು ಅಲ್ವಾ. ಈಗ ಕಾಂತಾರ ಅಂತ ತಗೊಂಡ್ರೆ ರೀಜ್ನಲ್ಲಿ ಇಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಗೊತ್ತು, ಆ ಭಾಷೆ ಸೊಗಡು ಗೊತ್ತಿರುತ್ತೆ. ಅದನ್ನು ತೆಲುಗುಗೆ ಮಾಡಬೇಕಾದ್ರೆ ತೆಲುಗುಲಿರುವಂಥ ಒಂದು ಭಾಗದ ಭಾಷೆನ ಅವ್ರು ಬಳಕೆ ಮಾಡ್ಕೊಂಡ್ರು. ಹಾಗೆ ಪಿಕ್ಚರ್ ಚಲೋ ಇರಬೇಕಷ್ಟೆ, ನಮಗೆ ಕನೆಕ್ಟ್ ಆಗಬೇಕು. ಅಷ್ಟಾದರೆ ಸಾಕು, ಎಲ್ಲ ಕಡೆ ತಲುಪ್ಬೋದು. ಕನ್ನಡದಲ್ಲಿ ಇಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ, ಬೆಂಗಳೂರಲ್ಲಿ ಒಂದಷ್ಟು ವರ್ಷ ಇದ್ದೀರಾ, ಆದರೂ ಉತ್ತರ ಕರ್ನಾಟಕ ಒಂದು
ಶೈಲಿ ಇರ್ಬೋದು, ಮಾತಾಡೋವಂಥ ರೀತಿ ಇರ್ಬೋದು, ಸ್ಲ್ಯಾಂಗ್ ಇನ್ನೂ ನೀವು ಬಿಟ್ಟಿಲ್ಲ. ಪ್ರತಿ ಇಂಟರ್ವ್ಯೂನಲ್ಲೂ ಇರಬಹುದು ಅಥವಾ ಆಫ್ ದಿ ರೆಕಾರ್ಡ್ ಮಾತಾಡಿಸಿದಾಗಲೂ ಅದೇ ಭಾಷೆನಲ್ಲೇ ಮಾತಾಡ್ತಾ ಇರ್ತೀರಾ. ಅದು ಇಟ್ಸ್ ಜಸ್ಟ್ ಲವ್, ಅಫ್ಕೋರ್ಸ್ ಲವ್, ಬಟ್ ಅದನ್ನೇನು ಪ್ರೀತಿ ಅಥವಾ ವಿಶೇಷವಾಗಿ ಅಂತೇನು ಹೇಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈಗ ಬಂದ್ರಪ್ಪ ಅಂತಂದ್ರೆ ನಾವು ಎಲ್ಲಿಂದ ಬಂದಿರ್ತೀವಿ ಅಲ್ಲಿಂದ ಮಾತಾಡ್ಕೊಳ್ಳೋದು ಅವಶ್ಯಕತೆ ಇರ್ತೈತಿ ಅಂತ ನನ್ನ ಭಾವನೆ. ಹಂಗೆ ಮಾತಾಡಿರೋನ ಬೆಸ್ಟು ಅಂತ. ಅಷ್ಟು ವೈವಿಧ್ಯತೆ ಸಿಗ್ತೈತಲ್ಲ. ಈಗ ಎಲ್ಲರೂ ಒಂದೇ ಥರ ಮಾತಾಡೋದಕ್ಕಿಂತ, ಈಗ ನಾನು ನಾರ್ತ್ ಕರ್ನಾಟಕದಿಂದ ಬಂದೀನಿ, ನಾನು ನಮ್ಮ ಭಾಷೆ ಮಾತಾಡ್ತೀನಿ. ಮಂಗಳೂರಿಂದ ಬಂದರು ಅವರು ಆ ಕಡೆ ಸ್ಲ್ಯಾಂಗ್ನೇ ಮಾತಾಡ್ತಾರೆ. ಇನ್ನು ನಮ್ದ್ರಾಗೇನೆ ಆ್ಯಕ್ಚುಲಿ ನೀವು ಬೀದರ್ ಕಡೆ ಹೋದ್ರೆ ಪಟ್ ಅಂತ ಏನು ಬಿ ಹೋಗಿ ಬಿ ಬಾರ್ ಬಿ ಅದು ಶುರು ಆಕೈತಿ. ಬಿಜಾಪುರದ್ದು ಒಂದು ಸ್ವಲ್ಪ ಶುರು ಆಕೈತಿ. ಸೊ ನಮ್ಮಲ್ಲಿರುವಂಥ ವೈವಿಧ್ಯತೆಗಳು ಫಸ್ಟ್ ನಾವು ಭಾಷೆ ಅಂತ ಬಂದಾಗ ಬಳಸ್ಬೇಕಲ್ಲ. ಸೊ ಆ ಬಳಕೆ ಅಷ್ಟೇ, ಆ ಕಡೆಯಿಂದ ಬಂದೀನಿ ಅಂತ ಬಳಸಾಗತ್ತೆ. ಈಗ ಸಿನಿಮಾದಾಗ ಹೆಂಗೂ ನಾವು ಇಲ್ಲಿ ಭಾಷೆ ಮಾತಾಡ್ತೀವಿ, ಅಥವಾ ಪಾತ್ರ ಅಲ್ಲಿದ್ದಾಗ ಅಲ್ಲಿದ್ದು ಮಾತಾಡ್ತೀವಲ್ವ, ನಾವು ಎಲ್ಲಿಂದ ಬಂದೀವಿ ಅದು ಮರಿಬಾರ್ದು. ಈಗ ಸಿನಿಮಾದಲ್ಲಿ ನಿಮ್ಮ ವೆಯ್ಟ್ ಲಾಸ್ ಅನ್ನೋವಂಥದ್ದು ನೋಡಿದ್ವಿ. ಒಂದಷ್ಟು ವೆಯ್ಟ್ ಲಾಸ್ ಮಾಡಿದ್ದೀರಾ ಸಿನಿಮಾಗಾಗಿ. ಎಷ್ಟು, ಏನು? ಅದು ಲಾಸ್ಟ್ ಶಾರ್ಟ್ನಾಗ ಬಂದಿದ್ದು ಆವಾಗ 50 kg ಇದ್ದೆ. ಸಿನಿಮಾ ಶುರು ಮಾಡಬೇಕಾದ್ರೆ 55 ಏನೋ ಇದ್ದೆ. ಹೋಗ್ತಾ ಹೋಗ್ತಾ ಒಂದು 2 kg ಕಮ್ಮಿ ಆದೆ. ಲಾಸ್ಟ್ಗೆ ಅಲ್ಲಿ ಅಂದರೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಮಾಡೋ ಟೈಮಿಗೆ 12+ ಏನೋ ಕಮ್ಮಿ ಆಗಿದ್ದು. 12-13 kg ಒಂದೇ ಸರಿಗೆ ಇಳಿಸಿದ್ದು. ಅದು ಅಷ್ಟು ಗ್ರ್ಯಾಜುವಲಾಗಿ ಚೇಂಜ್ ಕಾಣಿಸ್ಲಿ ಅಂತ ಅಂದ್ಕೊಂಡು. ಅದು ಅಟ್ಲೀಸ್ಟ್ ಅದು ನೋಟಿಸ್ ಮಾಡಾಕತ್ತಿದ್ದಾಗಲಿ ಅಥವಾ ಅದರದ್ದು ಇಂಪ್ಯಾಕ್ಟ್ ಆಗಲಿ ಈಗ ಖುಷಿ ಕೊಡತೈತಿ. ಆವಾಗ ಸ್ವಲ್ಪ ಒದ್ದಾಡಿದ್ವಿ ಅಷ್ಟೇ. ಬೆಂಗಳೂರು ಬಗ್ಗೆ ಇರೋವಂಥದ್ದೇ ಡೈಲಾಗ್ ನಾವು ಕೇಳಿದ್ವಿ, ಬೆಂಗಳೂರು ಮಂದಿ ಬಗ್ಗೆ. ಅನಿಸಿದ್ದು ಯಾವತ್ತಾದರೂ ಬೆಂಗಳೂರಿಗೆ ಸ್ಟಾರ್ಟಿಂಗ್ ನೀವು ಬಂದಾಗ ಇಲ್ಲ ಒಂದು ರೀತಿ ಜಗತ್ತು ಪ್ರಪಂಚ ವಿಚಿತ್ರವಾಗಿದೆ, ಇಲ್ಲಿ ನಮ್ಮೂರೇ ಬೆಸ್ಟು ಅನ್ನೋ ರೀತಿ ಅನಿಸಿತ್ತಾ? ಇಲ್ಲ, ನನಗೆ ಉಲ್ಟಾ ಆ್ಯಕ್ಚುಲಿ. ಅಂದರೆ ನಾನು ಹೇಳತ್ತಿದ್ದು ಉಲ್ಟಾ ಅಂದರೆ, ಈಗ ಅಫ್ಕೋರ್ಸ್ ನಮ್ಮೂರು ನಮ್ಗೆ ಚಂದ ಅನ್ಸುತ್ತೆ, ಮತ್ತು ಅದ್ರ ಮ್ಯಾಗ ಒಲವು ಸೆಳೆತ ಎಲ್ಲನೂ ಜಾಸ್ತಿ ಇರ್ತೈತಿ. ನಂಗೆ ಉಲ್ಟಾ ಬೆಂಗಳೂರು ಅಂದರೆ ಫಸ್ಟ್ ಭಯ ಇತ್ತು ನಮಗೆ. ನಮ್ಮ ಭಾಗದವ್ರು ಅಂತ ಅಷ್ಟೇ ಅಲ್ಲ, ಎನಿ ರೂರಲ್ ಹಳ್ಳಿಯಿಂದ ಬಂದವ್ರಿಗೆ ಅಥವಾ ದೂರದಿಂದ ಬಂದವ್ರಿಗೆ. ಈ ಮೈಸೂರವ್ರಿಗೆ ಏನು ಅನ್ಸೋದಿಲ್ಲ, ಮಂಡ್ಯದವ್ರಿಗೂ ಏನೂ ಅನ್ಸೋದಿಲ್ಲ, ಇಲ್ಲೇ ಮಗ್ಲೇ ಇರ್ತಾರೆ, ಅಥವಾ ಈ ಭಾಗ ತುಮಕೂರು ಅವ್ರಿಗೂ ಏನೂ ಅನ್ಸೋದಿಲ್ಲ. ನಾವು ಅಲ್ಲೊಂದು 450 ಕಿಲೋಮೀಟ್ರ್ ದೂರದಿಂದ ಬರೋದಲ್ಲ. ನಾವೆಲ್ಲ ಬೆಂಗಳೂರಿನ ಪಿಕ್ಚರ್ನಾಗ ನೋಡಿದ್ವಿ, ಬಿಟ್ರೆ ಪೇಪರು. ಆವಾಗ ಡಿಜಿಟಲೈಸೇಷನ್ನು ಅಷ್ಟಾಗಿರಲಿಲ್ಲ. ನಾನು ಐ ಥಿಂಕ್ ನಾನು PU ಬಂದಾಗ ನನ್ನ ಕೈಗೆ ಫಸ್ಟ್ ಒಂದು ಕಲರ್ ಸೆಟ್ ಅಂತ ಬಂದಿದ್ದು, ಟಚ್ ಸ್ಕ್ರೀನ್ ಸೆಟ್ ಅಂತ. ಆವಾಗ ನಮಗೆ ಅಲ್ಲಿ ತನಕ 10th ಇದ್ದಾಗೆಲ್ಲನೂ ಕೀಪ್ಯಾಡ್ಸ್. ಸೊ ಆ ಟೈಮ್ನಾಗ ಎಲ್ಲಿ ನೋಡಿರ್ತೀವಿ ನಾವು. ಫಸ್ಟ್ ಬಂದು ಇಳಿದ ತಕ್ಷಣ ನಮ್ಮ ತಲೆಯಾಗಿದ್ದಿದ್ದು ಬೆಂಗಳೂರು ದೈತ್ಯಾಕಾರ, ಆಮೇಲೆ ಮೆಜೆಸ್ಟಿಕ್ನಾಗ ಹುಷಾರಾಗಿರ್ಬೇಕು, ಕಿಶೆದಾಗ ರೊಕ್ಕಿದ್ವಪ್ಪ ಅಂದ್ರೆ ಹಿಂದಿನ ಕಿಶೆದಾಗ ಇಟ್ಕೋಬಾರ್ದು, ಒಳಗೆ ಇಟ್ಕೋಬೇಕು. ಆಮೇಲೆ ಕಿಶೆದಾಗ ಒಂದು ಕಿಶೆ ಮಾಡಿರೋರು ಗೊತ್ತಾ, ಒಂದು ಪ್ಯಾಂಟ್ ಒಳಗೆ. ಅವಾಗ ಜೀನ್ಸು ಹಾಕ್ತಿರ್ಲಿಲ್ಲ. ಜೀನ್ಸ್ ಬಳಕೆ ಮಾಡೋಕ್ಕೆ ಶುರು ಮಾಡಿದ್ದೆ ಆಮೇಲೆ PUC ಟೈಮ್ನಾಗ. ಸೊ ಒಂದು ಸೀಕ್ರೆಟ್ ಜೇಬ್ ಅಂತ ಇರ್ತೈತೆ, ಅಲ್ಲಿ ಇಟ್ಕೊತಿದ್ವಿ ರೊಕ್ಕನ. ಅಲ್ಲಿಟ್ಕೋ, ಅವಾಗ ಅದು ಮುಟ್ಕೋತಿರೋ ಅಂತಂದು. ಸೊ ಹಾಗೆ ಒಂದು ಭಯ ಹುಟ್ಟಿಸಿರೋರು. ಈ ಬೆಂಗಳೂರು ಅಂತ ಅಷ್ಟೇ ಅಲ್ಲ, ಮುಂಬೈ ಬಗ್ಗೆ ಆಗಲಿ, ಯಾವುದೇ ಮಹಾನಗರಗಳಿರ್ತಾವೋ, ದೈತ್ಯ ನಗರಗಳಿರ್ತಾವೆ, ಅವ್ರ ಬಗ್ಗೆ ಒಂದು ಭಯ ಹುಟ್ಟಿಸಿರ್ತಾರೆ. ಬಟ್ ಇಲ್ಲಿ ಬಂದ ಮೇಲೆ ಸಿಕ್ಕಂಥ ಪ್ರೀತಿ ಬೇರೆ ಲೆವೆಲ್ಗಿತ್ತಲ್ಲ. ಸೊ ಹಂಗಾಗಿ ಆಮೇಲೆ ಅದು ಹುಟ್ಟೂರು, ಇದು ಬದುಕನ್ನ ಕಟ್ಕೊಳ್ತಿರುವಂಥ ಒಂದು ಊರು. ಸೊ ಎರಡರ ಮ್ಯಾಗೂ ಪ್ರೀತಿ ಐತಿ, ಅಭಿಮಾನ ಐತಿ. ಅವತ್ತು ಇದ್ದಂತಹ ಒಂದು ಪೊಸಿಷನ್ ಇರ್ಬೋದು, ನೀವು ಇವತ್ತು ಇಷ್ಟು ಸಿನಿಮಾಗಳನ್ನು ಮಾಡ್ತಿದ್ರಾ, ಇಷ್ಟು ಲೈನಪ್ಸ್ಗಳು ಆಗ್ತಿರುವಂಥದ್ದು, ಅದು ಒಂದು ರೀತಿ ತೃಪ್ತಿ ಇದೆಯಾ ಜೀವನದಲ್ಲಿ, ಅಥವಾ ಇಲ್ಲ ಇನ್ನಷ್ಟು ಮಾಡ್ಬೇಕು ನಾನು, ನೆಕ್ಸ್ಟ್ ಟಾರ್ಗೆಟ್ ನಂದು ಇಲ್ಲಿಗಿದೆ ಅನ್ನೋ ಥರನ? ಏನು ಟಾರ್ಗೆಟ್ ಇರ್ಬೋದು ನೀವು? ದ ಅಲ್ಟಿಮೇಟ್ ಅನ್ನೋದು ನಾವು ಪದಗಳಲ್ಲಾಗಲಿ ಅಥವಾ ಬರವಣಿಗೆಯಲ್ಲಾಗಲಿ ನಾವು ಹೇಳೋಕ್ಕಾಗೋದು ಇಲ್ಲ, ಬರೆಯೋಕ್ಕಾಗೋದೂ ಇಲ್ಲ. ಅದು ಒಂದು ಹಂತ ಹೋದ್ಮೇಲೆ ಇನ್ನೂ ಅದಕ್ಕಿಂತ ದೊಡ್ಡ ಹಂತದ ಕನಸು ಇರ್ತದೆ, ಅದಕ್ಕಿಂತ ಮತ್ತು ಇನ್ನೂ ದೊಡ್ಡ ಹಂತದ ಕನಸುಗಳು ನಿಲ್ಲುವುದೇ ಇಲ್ಲ. ಫಸ್ಟ್ ಅವಕಾಶಗಳು ಸಿಗಬೇಕು ಅನ್ನೋ ಅಂಥದ್ದು ಇರ್ತಿತ್ತು. ಅವಕಾಶ ಸಿಕ್ಕ ಮೇಲೆ ಪಿಕ್ಚರ್ ಚಲೋ ಆಗಬೇಕು ಅನ್ನೋದಿತ್ತು. ಚಲೋ ಆದಮೇಲೆ ಈ ಒಂದು ದೊಡ್ಡ ಸಕ್ಸಸ್ ಸಿಗಬೇಕು ಅನ್ನೋದು ಇರ್ತೈತಿ. ಹಾಗೆ ನಿರಂತರವಾಗಿರೋದ್ರಿಂದ ಟಾರ್ಗೆಟ್ ಹೆಂಗೆ ಹೇಳಿ, ಈಗ ಹೇಳಿದ್ರೆ ಅದು ಭಾಳ ದೊಡ್ಡದು ಅನ್ಸ್ಬಿಡ್ತೈತಿ.
ಮಾಡ್ಕೋತ ಹೋಗೋಣ ಪಿಕ್ಚರ್ನ. ಬಟ್ ಏನಂದರೆ ಇವಾಗೇನು ಅನ್ಸಿರುತ್ತಲ್ಲ ಅದಕ್ಕಿಂತ ಬೆಟ್ರ್ ಮಾಡ್ಕೋತ ಹೋಗ್ಬೇಕಷ್ಟೆ. ಸಿನಿಮಾದಲ್ಲಿ ಆಗೋ ಮಾಡೋ ಅಭಿನಯದಿಂದ ಹಿಡ್ಕೊಂಡು ಸಿನಿಮಾನ ಎಷ್ಟು ಜನ ಪ್ರೀತಿಸ್ತಾರೆ, ಇನ್ನೂ ಜಾಸ್ತಿ ಜನ ಪ್ರೀತಿಸೋ ಥರ ಸಿನಿಮಾಗಳು ಮಾಡ್ಕೊತ ಹೋಗ್ಬೇಕು, ಒನ್ ಆಫ್ಟರ್ ದಿ ಅದರ್. ಅಪ್ಪ ಅಮ್ಮ ಹತ್ರ ಇನ್ನೂ ಬೈಸ್ಕೋತೀರಾ ಈಗಲೂ ಸ್ಟಾರ್ ಆದರೂ? ಯಾವಾಗ್ಲೂ ಇದ್ದೇ ಇರ್ತಾವೆ, ಬಟ್ ಭಾಳ ಕಮ್ಮಿ ಆಗಿರ್ತಾವೆ ಅಷ್ಟೇ. ಅಂದರೆ ಈಗ ಅವರು ಬಯೋದ ಬಿಟ್ಬಿಟ್ಟಿರ್ತಾರೆ, ಅವಂಗ ತಿಳುವಳಿಕೆ ಐತಲ್ಲ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಸಣ್ಣ ಪುಟ್ಟದ್ದು ಇರ್ತಾವಲ್ಲ, ಅವಾಗ ಏನೋ ಒಂದು ಸಣ್ಣದಾಗಿ ಏನೋ ಈಗ್ಲೂ ಅಪ್ಪನ ಅಲ್ಲ, ಸೊ ಅವ್ರಿಗಿರೋ ಮೆಚುರಿಟಿನೇ ಬೇರೆ ಇರ್ತದೆ. ಯಾವುದೋ ಒಂದು ವಿಷಯದಾಗ ಏನೋ ಒಂದು ಎಷ್ಟು ಮಾತಾಡೋ ಮುಂದೆ ಬೈತಿರ್ತಾರೆ, ಈಗಲೂ ಬೈತಾರೆ. ಸಿನಿಮಾದಲ್ಲಿ ಲವ್ ಇದೆ, ಯಾವತ್ತಾದ್ರೂ ಯಾರಿಗಾದ್ರೂ ಲವ್ ಅಡ್ವೈಸ್ ಮಾಡಿದ್ದೀರಾ? ಅಡ್ವೈಸ್ ಏನು ಮಾಡೋಕೆ ಹೋಗಿಲ್ಲ, ಪಿಕ್ಚರ್ನಾಗ ಅಷ್ಟೇ ಮಾಡೋದು, ಹೊರಗೇನು ಅಡ್ವೈಸ್ ಏನೂ ಇಲ್ಲ. ಬೆಟ್ಟಾಗಿ ಫ್ರೆಂಡ್ಸು ಒಂದಿಷ್ಟು ಜನ ಸಂಜೆ ಮುಂದೆ ಮ್ಯಾಗ ಕಾಲ್ ಮಾಡ್ತಾರೆ, ಅದು ಅಂಥ ಹಂತದಾಗ ಕಾಲ್ ಮಾಡಿದಾಗ ಸ್ವಲ್ಪ ತಡ್ಕೋಬೇಕು ಅವ್ರನ್ನ ಅಷ್ಟೇ, ಸಮಾಧಾನ ಮಾಡ್ಬೇಕು ಅಷ್ಟು ಬಿಟ್ಟರೆ. ನಮಗೂ ಇದ್ದರು, ನಾನು ಅದನ್ನು ಫೇಸ್ನ ಕ್ರಾಸ್ ಮಾಡಿದ್ದೀನಿ. ಆಮೇಲೆ ಈಗಲೂ ಅವಾಗ ಕ್ರಾಸ್ ಮಾಡ್ತಿರ್ತಾರೆ ಯಾರೋ ಗ್ಯಾಂಗ್ನಾಗ. ಇವಾಗಿಲ್ಲ ಇಲ್ಲ, ಅದಕ್ಕೆ ಟೈಮ್ ಮಾಡ್ಕೋಬೋದು, ಬಟ್ ಇಲ್ಲ ಅಷ್ಟೇ. ಸಿನಿಮಾ ಟ್ರೈಲರ್ ತುಂಬ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಯಾವಾಗಲೂ ಡಾರ್ಕ್ ಮೂಡ್ ಸಿನಿಮಾಗಳನ್ನು ಇಷ್ಟಪಡೋವಂಥದ್ದು. ಜೊತೆಗೆ ಈ ರೀತಿ ಸಿನಿಮಾಗಳನ್ನ ತುಂಬ ಜನ ಮಿಸ್ ಮಾಡ್ಕೋತಾ ಇದ್ದಾರೆ ಈಗ. ಅಂದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರ್ಬೋದು, ಸೆಂಟಿಮೆಂಟ್ ಇರ್ಬೋದು, ಪ್ರತಿಯೊಂದು ಸೀನ್ಸ್ ನಮಗೆ ಬೇಕು, ನಮಗೆ ಖುಷಿ ಕೊಡುವಂಥ ಒಂದು ಸಿನಿಮಾ ಬೇಕು ಕಂಟೆಂಟ್ ಅನ್ನೋದು. ಅದು ಖಂಡಿತವಾಗ್ಲೂ ನೀವು ಕೊಡ್ತಾ ಇದ್ದೀರಾ ಈ ಸಿನಿಮಾದಲ್ಲಿ. ಐ ಥಿಂಕ್ ಸಿನಿಮಾ ಅದೇ ಎಲ್ಲ ವಯೋಮಾನದವ್ರಿಗೂ ಇಷ್ಟ ಆಗೋ ಥರ ಐದು ಪಿಕ್ಚರು. ಏನಕ್ಕೆ ಅಂದರೆ ಅವರಿಗೆಲ್ಲ ಕನೆಕ್ಟ್ ಆಗುವಂಥ ಅಂಶಗಳಿದಾವೆ ಅಂತ. ಸೆನ್ಸ್ ಇದು ಒಂದು ಜರ್ನಿ ಇರೋದ್ರಿಂದ ಪಿಕ್ಚರ್ದು, ಆ ಜರ್ನಿಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಕನೆಕ್ಟ್ ಆಗೋತ ಹೋಗುತ್ತಾ ಅಂತ. ಸೊ ಲೆಟ್ಸ್ ಸಿ, ನೋಡೋಣ ಏನಕ್ಕೈತೆ ಅಂತ. ಉತ್ತರ ಕರ್ನಾಟಕಕ್ಕೆ ನೀವು ಹೋಗಿ ಪ್ರಚಾರ ಮಾಡೋದು ಬೇಡ, ನಿಮ್ಮ ಹುಡುಗರೇ ಪ್ರಚಾರ ಮಾಡ್ತಾರೆ ಅಲ್ಲಿ. ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಾ ಅಲ್ಲಿ. ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ಪ್ರೌಡ್ ಅಬೌಟ್ ಇಟ್. ಹಂಗೆ ಅವ್ರಿಗೆ ಕರೆದಾಗಲಿ, ಅವ್ರು ಖುಷಿಯಿಂದ ಬಂದು ಮಾತಾಡಿದಾಗಲಿ, ನಮ್ಮ ಕಡೆಯಿಂದ ಹೀರೋಗಳು ಯಾರೂ ಇರಲಿಲ್ಲ ಅಂತಂದಾಗ ಅದೊಂದು ಸ್ವಲ್ಪ ಬೇರೆ ಥರ ಅನ್ಸುತ್ತೆ, ಎಮೋಷ್ನಲ್ ಅನ್ಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಹಂಗಂದಾಗೆಲ್ಲನೂ ಖುಷಿ ಆಕೈತಿ. ಎಲ್ಲ ಭಾಗದಾಗಿಂದನೂ ಹೀರೋಗಳು ಇರಬೇಕು, ಎಲ್ಲ ಭಾಗದಿಂದ ಡೈರೆಕ್ಟರ್ಸ್ ಬರಬೇಕು, ಎಸ್ಪೆಷಲಿ ಡೈರೆಕ್ಟರ್ಸು, ಸೊ ದಟ್ ಅವರು ಆ ಸೊಗಡನ್ನ ತರ್ತಾರಲ್ಲ ಅಂತ, ಜನರಿಗೆ ತಲುಪಿಸ್ತಾರಲ್ಲ ಅಂತ. ಈಗ ಎಷ್ಟೊಂದು ನಮಗೆ ಗೊತ್ತಿರಲ್ಲ. ಈಗ ತೀರಾ ಇಂಟೀರಿಯರ್ ಆಫ್ ಚಾಮರಾಜನಗರ ಆಗಲಿ, ಅಥವಾ ಇಂಟೀರಿಯರ್ ಆಫ್ ಮಲೆನಾಡು ಆಗಲಿ, ಅಥವಾ ಕಂಪ್ಲೀಟ್ ಬಾರ್ಡರ್ಸ್ ಆಗಲಿ, ನಾವಿನ್ನೂ ಅಲ್ಲಿದು ಎಷ್ಟು ವೈವಿಧ್ಯತೆ ಐತೆ ಅದಿನ್ನೂ ನಮ್ಗೆ ನೋಡೋಕ್ಕೆ ಸಿಕ್ಕಿಲ್ಲ. ಅದನ್ನು ಒಬ್ಬರಾದ್ಮೇಲೆ ಒಬ್ಬರು ಬರ್ತಾರೆ, ತೆಗಿತಾರೆ ಅಂತ ಹೋಪ್ಸ್. ಬೈದು ಹೊಗಳೋ ಜನ ಅಂದರೆ ನಮ್ಮ ಕಡೆಯವರೇ ಅನಿಸುತ್ತೆ. ಯಾಕಂದರೆ ಸಿನಿಮಾ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳೋದಿಲ್ಲ ಅವರು, ಬೇರೆನೇ ಭಾಷೆ ಬಳಸಿ ಹೇಳ್ತಾರೆ. ಅದನ್ನು ನೀವು ತುಂಬ ಚೆನ್ನಾಗಿ ಸ್ವೀಕರಿಸ್ತೀರ. ಬಟ್ ಈ ಕಡೆ ಇರೋ ಸ್ಟಾರ್ಸ್ ಏನಾದರೂ ಅದನ್ನು ಸ್ವೀಕರಿಸೋಲ್ಲ. ಅದು ಇವಾಗ ಎಲ್ಲರಿಗೂ ಅಭ್ಯಾಸ ಆಗತೈತಿ. ಅಂದ್ರೆ ಪ್ರಾಣೇಶ್ವರ ಸ್ಟೇಜ್ ಮ್ಯಾಗ ಹೇಳಿ 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 ಅಭ್ಯಾಸ ಮಾಡ್ತಾರೆ ಸ್ವಲ್ಪ ಅದನ್ನ. ಅದು ಮಂದಿ ಬೈದಿರಲಿ, ನಾವು ಅಪ್ಪರೇ ಜಗ್ಗದ್ದು ಶುರುವೇ ಅಲ್ಲಿಂದ ಶುರು ಆಕಿತ್ತು. ನಾವು ಪಿಕ್ಚರ್ ನೋಡಿದಾಗ ರಪ್ಪ ಅಂತ ಬಂದ್ಬಿಡ್ತೈತೆ ಅದು. ಇನ್ನೊಂದು ಸೊಳ ಮಕ್ಕಳು ಬಾರಿ ಮಾಡ್ರಲ್ಲ ಅಂತಂದು ಡೈರೆಕ್ಟಲ್ಲ. ಆ್ಯಕ್ಚುಲಿ ಈ ಶೂಟಿಂಗ್ ಮಾಡತ್ತಿದ್ವಿ ಗಡ ಹತ್ರ, ಗಜೇಂದ್ರ ಗಡ ಹತ್ರ ಶೂಟಿಂಗ್ ಮಾಡತ್ತಿದ್ವಿ. ಆಮೇಲೆ ಬಾದಾಮಿ ಹತ್ರ ಶೂಟಿಂಗ್ ಮಾಡಬೇಕಿತ್ತು. ಆನ್ ದ ವೇ ಹೋಗೋ ಮುಂದೆ ಒಂದು ಸೂರ್ಯಪ್ಪನ ಚೆಂಡು ಹಾಕಿದ್ರು, ಗೊತ್ತಿಲ್ಲ, ನನಗೆ ಇಮೇಜ್ ಬರತ್ತಿಲ್ಲ. ರೋಡ್ನೇ ಬರತ್ತೀವಿ, ಲಂಬಾಣಿ ಹೆಣ್ಮಕ್ಳು ಒಂದು ದೊಡ್ಡ ಟ್ರೂಪ್ ಹೊಂಟಿತ್ತು, ಅವ್ರ ಜೊತೆಗೆ ಒಂದು ಶಾರ್ಟ್ ತೊಗೊಳಮ್ಮ ಅಂತ ಅಂದ್ಕೊಂಡು ಅಲ್ಲಿ ಒಬ್ಬ ಬಂದು ಫಸ್ಟ್ ಹಾಯ್ ಸರ್, ನಮಸ್ಕಾರ ಸರ್, ಆರಾಮಿದ್ದೀರಿ ಸರ್ ಅಂತಂದು ಫೋಟೋ ತೊಗೊಂಡು ಅಲ್ಲಿ ಹೋದ. ವಾಪಸ್ ಬಂದು ಇನ್ನೊಬ್ಬ ನಮ್ಮ ಫ್ರೆಂಡ್ ಬಂದಿದ್ದ, ಅವ್ನು ಬಂದ್ಬಿಟ್ಟು ಇನ್ನೂ ಎಷ್ಟು ದಿವಸ ಶೂಟಿಂಗ್ ಮಾಡ್ತಿರಲ್ಲ ಇಲ್ಲಿ ಅಂತಂದು. ನೋಡ್ಬೇಕಲೇ, ಇನ್ನೊಂದು 2-3 ದಿವಸ ಆಕೈತಿಲ್ಲೇ, ಅದಾದಮೇಲೆ ಬರ್ತೀನಿ ಊರ ಕಡೆ ಅಂತಂದು. ಅವ್ನು ಕೇಳಿಸೈತದು,
ಅವ ಕೇಳೋಣ ಯಾವ ಊರವ್ರು ಅಂತ ಇಲ್ಲೇ ಯಾವ ಸುಳಮ್ಗ ಇಲ್ಲೇ ಇಲ್ಕವಂತಲೇ ಅಂತ ಅಂತ ಜೋರಾಗಿ ಅಂದ. ನಾನು ಹಿಂಗೆ ತೋರ ಸರ ಇಲ್ಲೇ ಇಲ್ಕಲ್ರಿ ನೀವು ಅಂತದ್ದು ಪಟ್ಟಂತ ಹಿಂಗೆ ಚೇಂಜ್ ಆಯ್ತು. ಸೊ ಅದು ವೆರಿ ಕಾಮನ್. ಆಮೇಲೆ ಅದು ಮಾತಾಡಿ ಭಾಳ ಕಾಮನ್ ಆಗೈತೆ. ಆಮೇಲೆ ಯಾರು ಬೈಬೇಕನ್ನೋ ಇಂಟೆನ್ಷನ್ದಾಗ ಅಂದ್ ಬೈಯೋದಿಲ್ಲ ಅಲ್ಲ. ಸೊ ಹಿಂಗಾಗಿ ಅದೇ ಓಕೆ, ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ. ಇನ್ನಷ್ಟು ಜಲಕ್ಗಳನ್ನು ಆಗಾಗ ಬಿಡ್ತಾ ಇರಿ. ಈಗ ಹೆಂಗೋ ಟ್ರೈಲರ್ ಬಿಟ್ಟಿದ್ದೀರಾ, ಸಾಂಗ್ ಬಿಟ್ಟಿದ್ದೀರಾ, ನೆಕ್ಸ್ಟ್ ಏನು ಬಿಡ್ತೀರಾ? ಸಿನಿಮಾನೇ ಇವಾಗ ಬೇಬಿಗಳ ದಿನಕ್ಕೆ ಏನಾದರೂ ಬಿಡ್ತೀರಾ? ಈಗ ಜನವರಿ 31ಕ್ಕೆ ಸಿನಿಮಾನ ರಿಲೀಸು. ಈ ಸಿನಿಮಾ ರಿಲೀಸ್ಗೂ ಬಿಫೋರ್ ಒಂದು ಸಾಂಗ್ ಬರ್ತೈತಿ ಕ್ಲೈಮ್ಯಾಕ್ಸ್ನಾಗ. ಅದು ಒಬ್ಬರು ನಮ್ಮ ಮಯೂರೇಶ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಮುಂಬೈ ಅವ್ರ ಸ್ನೇಹಿತರು ಒಬ್ರು ಇದ್ದಾರೆ, ಅವ್ರು ಹಾಡ್ಯಾರ ಅದನ್ನ. ಅದು ಒಂದು ಹಾಡು ಇಂಗ್ಲೀಷ್ನಾಗ ಐತೆ. ಅದು ನನಗೆ ಎಂಟೈರ್ ಆಲ್ಬಮ್ ಇಷ್ಟ, ಬಟ್ ಆ ಸಾಂಗ್ನ ಭಾಳ ಸರಿ ಕೇಳೀನಿ. ಆ ಸಾಂಗ್ನ ಭಾಳ ಸರಿ ಕೇಳಿದ್ದೀನಿ. ಬಿಕಾಸ್ ಆ ಪೋರ್ಷನ್ ಶೂಟ್ ಮಾಡ್ಬೇಕಾದ್ರೆ ಆ ಹಾಡು ಕೇಳಿದಾಗೆಲ್ಲ ಆ ಫೀಲ್ ಕೊಡೋದು, ಆ ಶೂಟಿಂಗ್ ಮಾಡೋವಂಥ ಸಂದರ್ಭಗಳದ್ದು ಫೀಲ್ ಕೊಡೋದು. ಸೊ ಇದು ಕೇಳ್ಕೊಂಡಿರ್ತೀವಿ. ನನಗೆ ಬರೋದೇ ಇಲ್ಲ ನೀವು ಈ ಕೇಳೋದಷ್ಟೇ, ಲೂಪ್ ಆನ್ ಮಾಡ್ಕೊಂಡು ಕೇಳ್ಕೋತಾರೆ ಅಷ್ಟೇ. ಆಲ್ ದ ಬೆಸ್ಟ್ ಸರ್ ನಿಮ್ಮ ಸಿನಿಮಾಗೆ. ಅದೆಷ್ಟು ನಟ ನವೀನ್ ಶಂಕರ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಅಜಯ್ ಜೊತೆ ಕೀರ್ತಿ ಬಾಚಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.